ಗುಕೇಶ್ ವಿಶ್ವವಿಜೇತನಾದ ಮೇಲೆ ಎಲ್ಲೆಲ್ಲೂ ಚದುರಂಗದ್ದೇ ಸುದ್ದಿ. ಅದರಲ್ಲೂ ಗುಕೇಶ್ ಪ್ರಜ್ಞಾನಂದ ಒಂದೇ ಶಾಲೆಯವರು, ಅವರಿಗೆ ಒಬ್ಬರೇ ಗುರುಗಳು ಎನ್ನುವುದು ಹಾಟ್ ಟಾಪಿಕ್. ಹಾಗೆಯೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಚದುರಂಗದ ಹಳ್ಳಿಯೊಂದಿದೆ ಎನ್ನುವುದು ಬಹುತೇಕರಿಗೆ ಗೊತ್ತಿರಲಿಕ್ಕಿಲ್ಲ. ದಟ್ಟಕಾಡಿನ ಮಧ್ಯದ ಈ ಊರು ಚೆಸ್ ಪರಿಣಿತ ತವರು. ಮುಂಡಗೋಡಿನ ಈ ಶಾಲೆಯ ಮಕ್ಕಳಿಗೆ ರಾಜಾರಾಣಿ, ಕುದುರೆ, ಆನೆ ಎಂದರೆ ತುಂಬಾ ಪ್ರೀತಿ. ಹಾಗಂತ ಅವರು ಕಥಾಪುಸ್ತಕದ ರಾಜಾರಾಣಿಯ ಪ್ರಿಯರಲ್ಲ, ಚೆಸ್ ಬೋರ್ಡ್ ನ ರಾಜರಾಜಿಯ ಪ್ರಿಯರು. ಹೌದು, ಈ ಊರಿನ ಪ್ರತಿ ಮನೆಯಲ್ಲೂ ಚೆಸ್ ಬೋರ್ಡ್ ಇದೆ. ಪ್ರತಿ ಮಗುವು ಕೂಡ ಚೆಸ್ ಆಡುತ್ತೆ. ಸುಳ್ಳಳ್ಳಿ ಎಂಬ ಈ ಗ್ರಾಮದಲ್ಲಿ ಹಿಂದುಳಿದ ಜನಾಂಗದ ಮಕ್ಕಳೇ ಜಾಸ್ತಿ. ಅವರೆಲ್ಲ ಇಲ್ಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಾರೆ. 1ರಿಂದ 7ನೇ ತರಗತಿವರೆಗೆ 39 ಜನ ವಿದ್ಯಾರ್ಥಿಗಳಿದ್ದು 4 ಜನ ಶಿಕ್ಷಕರಿದ್ದಾರೆ. ಕಳೆದ 2016ರಿಂದ ಶಿಕ್ಷಕ ನಾರಾಯಣ ಗೋಟಗೋಡಿಯವರ ಪ್ರಯತ್ನದಿಂದ ಜಾರಿಯಾದ ಚೆಸ್ ಆಟ ಈಗ ಈ ಊರಿನ ಹೆಗ್ಗುರುತಾಗಿ ಮಾರ್ಪಟ್ಟಿದೆ. 10 ಬಾರಿ ರಾಜ್ಯ ಮಟ್ಟದಲ್ಲಿ ಸ್ಪರ್ಧೆ ಮಾಡಿ ಇಲ್ಲಿನ ಮಕ್ಕಳು ಪ್ರಶಸ್ತಿ ಪಡೆದಿದ್ದಾರೆ. 1ನೇ ಕ್ಲಾಸಿನಿಂದಲೇ ಮಕ್ಕಳು ಇಲ್ಲಿ ಚೆಸ್ ಅಲ್ಲಿ ಪರಿಣಿತಿ ಪಡೆಯುತ್ತಾ ಬೆಳೆಯುತ್ತಿದ್ದಾರೆ. ಡಿ ಗುಕೇಶ್ ಅವರ ನಂತರ ಭಾರತಕ್ಕೆ ವಿಶ್ವ ಚಾಂಪಿಯನ್ ಪಟ್ಟ ನಾವೇ ತಂದು ಕೊಡುತ್ತೇವೆ ಎಂಬ ಆತ್ಮವಿಶ್ವಾಸ ಇಲ್ಲಿನ ಮಕ್ಕಳದ್ದು. ಮುಂಡಗೋಡಿನಿಂದ 15 ಕಿಲೋಮೀಟರ್ ದೂರದ ಈ ಊರು ನೆಕ್ಸ್ಟ್ ಗ್ರ್ಯಾಂಡ್ ಮಾಸ್ಟರ್ನ ತವರಾಗಬಲ್ಲದು. ಮೊದಲನೇ ವರ್ಷ ಜಿಲ್ಲಾ ಮಟ್ಟ, 2ನೇ ವರ್ಷ ಜಿಲ್ಲಾ ಮಟ್ಟಕ್ಕೆ ಮಕ್ಕಳು ಸೆಲೆಕ್ಟ್ ಆದ್ರು. 3ನೇ ವರ್ಷಕ್ಕೆ ನಮ್ಮ ಶಾಲೆ ವಿದ್ಯಾರ್ಥಿಗಳು ರಾಜ್ಯ ಮಟ್ಟ, 4ನೇ ವರ್ಷಕ್ಕೆ ರಾಜ್ಯ ಮಟ್ಟ, 5ನೇ ವರ್ಷ ರಾಜ್ಯ ಮಟ್ಟ, 6ನೇ ವರ್ಷ ರಾಜ್ಯ ಮಟ್ಟ. ಈ ರೀತಿಯಾಗಿ ನಾನು ಬಂದಂತ 2016ರಿಂದ ಇಲ್ಲಿವರೆಗೆ ಅಂತ ಹೇಳಿದ್ರೆ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದಲ್ಲಿ ಚೆಸ್ನಲ್ಲಿ ವಿದ್ಯಾರ್ಥಿಗಳು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈ ಸದ್ಯಕ್ಕೆ ಮೊನ್ನೆ ನಡೆದಂಥ ವಿಶ್ವ ಚಾಂಪಿಯನ್ಶಿಪ್ ಚೆಸ್ನಲ್ಲಿ ತಮಿಳುನಾಡಿನಲ್ಲಿರುವಂಥ ನಮ್ಮ ದೇಶದಿಂದ 2 ವಿಶ್ವ ಚಾಂಪಿಯನ್ ಆಗಿದ್ದಿದ್ರು. ಅದು ಕೂಡ ತಮಿಳುನಾಡಿನಿಂದನೇ 2 ವರ್ಲ್ಡ್ ಚಾಂಪಿಯನ್ ಆದರು. ಮೊದಲೇದವರು ವಿಶ್ವನಾಥನ್ ಆನಂದ್, 2ನೇದವರು ದೋಮರಾಜು ಗುಕೇಶ್, 3ನೇದವರು ನಮ್ಮ ಕರ್ನಾಟಕದಿಂದ ಆಗಬೇಕು, ಅದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಿಂದ ಆಗಬೇಕು, ನಮ್ಮ ಮುನ್ನೋಡು ತಾಲೂಕಿನಿಂದ ಆಗಬೇಕು. ಅದರಲ್ಲೂ ನಾನು ಕಲಿತ ಸುಳ್ಳಳ್ಳಿಯಿಂದ ಆದರೆ ಒಂದು ದೊಡ್ಡ ಹೆಮ್ಮೆ. ಆ ಒಂದು ಬುದ್ಧಿಮಟ್ಟ ಈ ಸುಳ್ಳಳ್ಳಿ ಊರಿನಲ್ಲಿರುವಂಥ ವಿದ್ಯಾರ್ಥಿಗಳಿಗಿದೆ.